ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇಮಿಡಿಯೇಟ್ ಆಗಿ 10 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಇತ್ತಿರಿ 1-2 ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅನ್ಬಿಟ್ಟು. ನೋಡಿ, ನಮ್ಗೆ ಈ ಘಟನೆ ಇದೆಯಲ್ಲ, ನಾವ್ಯಾರು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ನಾವು ಅಪೇಕ್ಷಿಸಿಲ್ಲ. ಅವರು RCB ಅವರು ಬರ್ತಾ ಇದೀವಿ ಅಂತೇಳಿ ಅವರು ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ರು. ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಡಿಂಟ್ ಹ್ಯಾವ್ ಎನಿ ಆಪ್ಷನ್. ಆದರೆ ಈಗ ಯಾರು ಈ ತರ ನಡೆದಿದೆ, ನಮ್ಮ ಮನೆಯಲ್ಲೇ ಆಗಿದೆ ಇದು. ಪ್ರತಿಯೊಬ್ಬರು ನಮ್ಮ ತಂದೆ ತಾಯಂದಿರು, ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಸಂಭ್ರಮ ಇದು ನಾನಿಲ್ಲಿ ಒಬ್ರು ಇಬ್ರು ಮೇಲೆ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ. ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ. ಇದು ಅಡ್ಮಿನಿಸ್ಟ್ರೇಷನ್. ಇದು ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, ಬಿಜೆಪಿಯವರೆಲ್ಲ ಹೆಣದ ಮೇಲೆ ಅವ್ರದ್ದು ವೃತ್ತಿ ಅದು. ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಬೇಕಾದ್ರೆ ನಾನು ದೊಡ್ಡ ಪಟ್ಟಿ ಕೊಡ್ತೀನಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯ್ತು ಅಂತ ನಾನು ರಾಜಕಾರಣ ಅವ್ರ ತರ ರಾಜಕಾರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಪಾಪ ಮಕ್ಕಳು, ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ 10 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಇತ್ತಿರಿ 1-2 ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅನ್ಬಿಟ್ಟು. ನಾನು ಇವರು ಮ್ಯಾನೇಜ್ಮೆಂಟ್ ಅವರು, KCA ಮ್ಯಾನೇಜ್ಮೆಂಟ್ ಅವರು ಹೋಗಕ್ ಆಗ್ತಿರ್ಲಿಲ್ಲ. ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು, KCA ಹೋಗೋದು ನನಗೆ ಪ್ಲಾನು ಇರಲಿಲ್ಲ. ಅವ್ರು ಇನ್ವೈಟ್ ಮಾಡಿದ್ರು. ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ, ಸೆಕ್ರೆಟರಿನ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಹತ್ರ ಮಾತಾಡಿ ಅವ್ರಿಗೂ ಹೇಳಿ ವಿತಿನ್ 10 ಮಿನಿಟ್ಸ್ ಇದನ್ನ ಮಾಡಿ. ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟ್ ಮಾಡಕ್ ಬಿಡಲಿಲ್ಲ, ಏನೂ ಇಲ್ಲ. 2 ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಒಪ್ಕೊಂಡ್ರು. ಅವ್ರಿಗೂ ಏನು, ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ, ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೆ ಗೊತ್ತಿಲ್ಲ. ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ದು. ಎಲ್ಲ ಫೋನ್ಸು ನಂಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು. ನಿಮ್ಮ ಮೀಡಿಯಾವ್ರು ನನಗೆ ತಿಳಿಸಿದ್ರು. ಮೀಡಿಯಾವರು ಈ ತರ ಆಗಿದೆ ಅಂತ ಅನ್ಬಿಟ್ಟು NDTV ಅವರು, ಟೈಮ್ಸ್ನವರು ಒಂದು 3-4 ಜನ ನನಗೆ ಕೇಳಿದ್ರು. ಟೈಮ್ಸ್ನವರು, ಇಂಡಿಯಾ ಟುಡೇ ಅವರು ನನಗೆ ಈ ತರ ಆಗಿದೆಯಂತೆ, ನಿಮ್ಗೆ ಏನೋ ಗೊತ್ತಿತ್ತು. ನನಗಿನ್ನ ಗೊತ್ತಿಲ್ಲ ಅಂತಾನೆ ನಾನು ಹೇಳಿದೆ. ಆಮೇಲೆ ನನ್ನ ಕಮಿಷನರ್ ಹೇಳಿದ್ರು ನನಗೆ ಬಂದು 1-2 ಈ ತರ ಆಗಿದೆ, ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ತರ ಆಗಿದೆ, ಇಮಿಡಿಯೇಟ್ ಆಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸಬೇಕು ಅಂತ. ನಾನು ಟೇಕನ್ ದಟ್. ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ, ನೋ ಫಂಕ್ಷನ್, ನೋ ಭಾಷಣ, ನಥಿಂಗ್, ಯಾರು ಮಾತಾಡಕ್ಕೂ ಅಲ್ಲಿ ಅವಕಾಶ ಕೊಡದೆ ಆಗಿದೆ. ಡೆಫಿನೆಟ್ಲಿ ವಿ ವಿಲ್ ಗೋ ಟು ನಮ್ದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂತ ಸಂದರ್ಭ ಅಲ್ಲ ಇದು. ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ. ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ. ನನಗೆ ಅವರೆಲ್ಲರದು ಮಾಮೂಲಿ ಚೇಷ್ಟೆನೆ. ಅವ್ನು CT ರವಿ ಮಾತಾಡ್ಲಿ, ಕುಮಾರಸ್ವಾಮಿ ಮಾತಾಡ್ಲಿ, ಅಶೋಕ್ ಮಾತಾಡ್ಲಿ, ಯಾರು ಮಾತಾಡ್ಲಿ, ಅವ್ರದೆಲ್ಲ ಬರೀ ರಾಜಕಾರಣ. ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಇವೆಲ್ಲ ಬರ್ತದೆ ಚರ್ಚೆ. ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅನ್ಬಿಟ್ಟು ಚರ್ಚೆ ಬರ್ತದೆ. ನಾನಾಗ ಮಾತಾಡ್ತೀನಿ. ಈಗ ರಾಜಕಾರಣ ಮಾತಾಡೋದು ಬೇಡ ನನಗೆ. ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್. ಕೆಲ ಅಧಿಕಾರಿಗಳು ಹೋಮ್ ಮಿನಿಸ್ಟರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆಯ್ತಪ್ಪ, ಕುಮಾರಸ್ವಾಮಿ ಹೇಳ್ದಂಗೆ ಅದನ್ನ ನಾನು ಉತ್ತರ ಆಮೇಲೆ ಕೊಡ್ತೀನಿ. ನಾನು ಐವಾಸಿನ್ ಕನಕಪುರ ಕೋರ್ಟಲ್ಲಿದ್ದೆ. ನಾನು ಅದನ್ನ ಇಟ್ ಇಸ್ ಮೈ ಗವರ್ಮೆಂಟ್, ನಮ್ದು ಗವರ್ಮೆಂಟ್. ಯಾರೇ ತೀರ್ಮಾನ ಮಾಡಿರ್ಲಿ, ನಾವೇ ತೀರ್ಮಾನ ಮಾಡಿದೀವಿ ಅನ್ಕೊಳ್ಳೋಣ. ನಮ್ದು ಗವರ್ಮೆಂಟ್ ಅದು. ತಕ್ಷಣ ಟು ರಶ್ ಬ್ಯಾಕ್. ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಹಿಂಗೆಲ್ಲ ಹಿಂಗಿದೆ ಅಂತ ಹೇಳಿದ ತಕ್ಷಣ ಟು ರಶ್ ಬ್ಯಾಕ್. ನಾವ್ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ. 2 hours ಜಾಮ್ ಮಾಡಿ ಇನ್ನ ಜನ ಬರೋದನ್ನೇ ಇದನ್ನ ನಿಲ್ಸೇ ಬಿಟ್ರು ಮೆಟ್ರೋನ.
ಆ ತರ ಪರಿಸ್ಥಿತಿ ಆಯಿತು. ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ ಹೋಗ್ಬೇಡ. ರಾಜಕೀಯ ಮಾಧ್ಯಮ ಅವ್ರದವ್ರ ಕಾಲದಲ್ಲಿ ಏನೇನಾಯ್ತು, ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯ್ತು, ಇಲ್ಲೇ ಎದುರುಗಡೆ ಮನೇಲಿ ನಾನಿದ್ದೆ ಅವತ್ತು. ಆಗ ನಾನು ಡೆಲ್ಲಿಲಿ ಇದ್ದೆ ಅವತ್ತು. ಏನೇನಾಯ್ತು, ಯಾವ ಸಂದರ್ಭದಲ್ಲಿ ಏನೇನಾಯ್ತು ಡೆಲ್ಲಿಲಿ, ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್, ದಟ್ಟಿ ಪಾಲಿಟಿಕ್ಸ್. ಅವರು ಯಾವತ್ತೂ ಬಿಜೆಪಿ ಅಂಡ್ ಜೆಡಿಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್. ದಟ್ ಈಸ್ ದೇರ್ ಲೈಫ್. ದಿಸ್ ಒನ್ ಯಾವ ದೇರ್ ಅಜೆಂಡಾ, ಪೊಲಿಟಿಕಲ್ ಅಜೆಂಡಾ. ಬಟ್ ದೇ ಶುಡ್ ಸಿ ವಾಟ್ ದೇ ಹ್ಯಾವ್ ಡನ್. We are deeply hurt. It is our own family, all the members, the image of Karnataka, the image of Bangalore. Yes, we take it. We are not blaming on others. Though it has happened very unexpectedly. We never expect, no one expected such a crowd. After 18 years, I don't know what was boiling in the youngsters. They all came. No doubt, some decision was there. They wanted to come when they open. And that is all debatable. Things has happened. Now let us be a part of the grief. We want to respect them. It is our family members. We all are. My CM is also shocked. My Home Minister is also shocked. The entire government is shocked. The state is mourning for this. Sir, a few minutes back you were crying, sir. You were narrating something. No, see, of course, it is all of our family members. We never expected such a big this one. The image of Karnataka, the image of Bangalore has lost. The family has lost. Which child, some mother spoke to you? Yes, the mother said, don't do postmortem, give the body to me. How can we do it? We have to take up a legal this one. Tomorrow something may happen, whether it has been done it in a proper way, whether it is not been, it is an accident, whether someone has stamped it, someone has stabbed it. That has to be, a report has to be come from the health. When postmortem is done only we will know about it. Because I just checked the gates, what the things were there, how many gates were there. A lot of issues are there. I think the magistrates will definitely look at it. We are very serious in this. My party, even in the national level also, they are very much concerned on this issue. So let us, we'll try to find a solution for this. So the permission, so the BJP is saying that the permission was not given by the I don't want to react to any of this BJP guys. I am only answer to the people of Karnataka and the people of the country. All BJPs are all nonsense political creation. They are also the masterminds of all these dirty things.